ರಾಘವೇಂದ್ರ ಸ್ವಾಮಿ ದರ್ಶನ ತುಂಬಾ ಚೆನ್ನಾಗಾಯ್ತು. 20 ನಿಮಿಷ ಡಿಲೇ ಅಂತ ಗೊತ್ತಾಯ್ತು. ಒಂದಾಗಲ್ಲ ಮಿಸ್ಸೇ ಇಲ್ಲ ಇಲ್ಲಿ ಪಡ್ಡು ತಿನ್ನೋದು. ಇವಾಗ ಹೋಗೋದು ರಾಯ ದರ್ಶನ ಮಾಡಕ್ಕೆ. ನಾನು ಕೊನೆಗೂ ನಮ್ಮ ಅಕ್ಕ ಇರೋ ಜಾಗ ಕಂಡಿಡಿದೆ. ಸೊ ಜೀರೋ ಟ್ರಾಫಿಕ್ ಇಲ್ಲ ಅನ್ಕೊಳ್ಳಿ. ಪುನರ್ ದರ್ಶನ ಪ್ರಾಪ್ತಿ ರಸ್ತೆ ಅಂತ ಕೇಳ್ಕೊತೀನಿ. ರಾಯ ದರ್ಶನ ಮಾಡಕ್ಕೆ ಟ್ರೆಡಿಷನಲ್ ಆಗಿರ್ಲಿ ಅಂತ ಪಂಚೆ ಗಿಂಚೆ ಎಲ್ಲಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾವು ಈಗ ಬಿಚಾಲೆಗೆ ಬಂದಿದ್ದೀವಿ. ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದು ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಪ್ಲಾನ್ ಇನ್ನೊಂದು ಇಂಟ್ರೆಸ್ಟ್ ಇರ್ಬೇಕೇನೋ ಮೇ ಬಿ. ಜನ ಏನೋ ಕಮ್ಮಿ ಇದ್ರು ನಾವು ಹೋದಾಗ, ಬಟ್ ಊಟದಲ್ಲಿ ಏನೋ ಗೊತ್ತಿಲ್ಲ. ಅಚ್ಚುಗೆ ಮುಡಿ ಕೊಡಕ್ ಹೋಗ್ತಾ ಇದ್ವಿ. ಆರಾಧನೆಗೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಅಣ್ಣ ರೂಮ್ಗೆ ಅಲ್ಲಾಡ್ತಾ ಇದೀವಿ. 20-25 ನಿಮಿಷ ಆಗುತ್ತೆ. 57 ಬರ್ಬೇಕಾಗಿದೆ, ಈಗ 4:20 ತೋರಿಸ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕರ್ನಾಟಕ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ, ನಾನು ಆಕ್ಚುಲಿ ಇವಾಗ ಮಂತ್ರಾಲಯ ಹೋಗ್ತಾ ಇದ್ದೀನಿ. 4:40 ಬಸವ ಎಕ್ಸ್ಪ್ರೆಸ್ ಅಲ್ಲಿ. ಸೊ ನಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ಚನ್ನಪಟ್ಟಣದಿಂದ ನಮ್ಮ ಅಣ್ಣ ನಮ್ಮ ಅಕ್ಕ ಅವರೆಲ್ಲ ಬರ್ತಿದ್ದಾರೆ, ಅವ್ರ ಫ್ಯಾಮಿಲಿ ಸಮೇತ ಬರ್ತಿದ್ದಾರೆ. ಸೊ ನಾನು ಅಲ್ಲಿಗೆ ಹೋಗಿ ಜಾಯ್ನ್ ಆಗಬೇಕು. ಮಂತ್ರಾಲಯ ವ್ಯೂಸ್ ಎಲ್ಲ ತೋರಿಸ್ತೀನಿ. ನಾನು ಸುಮಾರು ಆಕ್ಚುಲಿ ನನ್ನ ಬರ್ಡೇ ಟೈಮಲ್ಲಿ ಹೋಗಿದ್ದು, ಜನವರಿ 22ನೇ ತಾರೀಕು ಅಲ್ಲೇ ನನ್ನ ಬರ್ಡೇ ಅಲ್ಲೇ ಆಚರಿಸ್ಕೊಂಡಿದ್ದು. ಅದನ್ನ ಬಿಟ್ಟು ನೆಕ್ಸ್ಟ್ ಇವಾಗಲೇ ಹೋಗ್ತಾ ಇರೋದು. ಬನ್ನಿ, ಈ ವ್ಲಾಗು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ದೇವಸ್ಥಾನ ಡೆವಲಪ್ಷನ್ ಆಗಿರ್ತದೆ. ಬನ್ನಿ, ನೀವು ನನ್ನ ಜೊತೆ ಮಂತ್ರಾಲಯಕ್ಕೆ ಬನ್ನಿ, ನಿಮಗೂ ನಾನು ಮಂತ್ರಾಲಯ ತೋರಿಸ್ತೀನಿ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡೋಣ ಜರ್ನಿನ. ರೆಡಿ ಗೋ. ನಾನು ಮಂತ್ರಾಲಯ ಹೋಗಬೇಕು ಅನ್ನೋ ಕಾರಣಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಅದು ಒಂದಿನ ಬಿಫೋರ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಫಸ್ಟು ರಾಯ ದರ್ಶನ ಮಾಡೋಕ್ಕೆ ಟ್ರೆಡಿಷ್ನಲ್ ಆಗಿರಲಿ ಅಂತ ಪಂಚೆ ಗಿಂಚೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಟ್ರೈನ್ ಎಲ್ಲಿ ಬರ್ತಿದೆ ಅಂತ ನೋಡೋಣ ಅಂತ ಮೊಬೈಲ್ ತೆಗೆದೆ, ಬಟ್ ಅದು 20 ನಿಮಿಷ ಡಿಲೇ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ನಾನು ಫಸ್ಟು ಹಂಗೆ ಮನೆಯಿಂದ ಹೊರಟಿದ್ದೆ, ನೋಡಿದ್ರೆ ದೊಡ್ಡ ಗಾಡಿ ಬಂದಿದೆ. ಸೊ ಫುಲ್ಲು ಜಾಮ್. ನಾನು ಬಂದಿದ್ದೀನಿ ಇವಾಗ ಎಸಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಇವಾಗ ನಾನು ಮೆಟ್ರೋಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಲ್ಲೆಲ್ಲ ಗೊತ್ತಲ್ಲ ನಿಮಗೆ, ಮೆಟ್ರೋ ಇರ್ಬೇಕಾದ್ರೆ ಜೀರೋ ಟ್ರಾಫಿಕ್ ಇಲ್ಲ ಅನ್ಕೊಳ್ಳಿ. ಸೊ ಐ ಥಿಂಕ್ ನನ್ನ ಪ್ರಕಾರ ಒಂದು 20-25 ನಿಮಿಷಗಳ ಮೈಸ್ಕೊಂಡು ಹೋಗ್ತೀನಿ. ನಮ್ಮ ಟ್ರೈನ್ ಬರೋಕ್ಕೆ ಇನ್ನೊಂದು ನಿಮಿಷ ಇತ್ತು. ಸೊ ವೆಯ್ಟ್ ಮಾಡ್ತಿದ್ದೆ. ವೆಯ್ಟ್ ಮಾಡೋಷ್ಟರಲ್ಲಿ ನಮ್ಮ ಟ್ರೈನ್ ಬಂದೇ ಬಿಡ್ತು. ಫೈನಲಿ ಮೆಜೆಸ್ಟಿಕ್ ಬಂತು. ಸೊ ನಾವು ಇವಾಗ ಎಕ್ಸಿಟ್ ಆಗ್ತಾ ಇದೀವಿ. ಇವಾಗ ಏನಪ್ಪ ಅಂದರೆ ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕು. ಅವರು ನಮ್ಮ ಅಕ್ಕ ಇನ್ನೂ ಕೆಂಗೇರಿ 9 ಹತ್ರ ಬರ್ತಿದ್ದಾರೆ ಅನ್ಸುತ್ತೆ ಮೇ ಬಿ. ಸೊ ನಾನು ಸ್ವಲ್ಪ ಅರ್ಲಿಯಾಗಿ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಗಾಯ್ಸ್, ಇವಾಗ ನಾವು ಎಂಟ್ರಿ ಆಗಿದ್ದೀವಿ ರೈಲ್ವೆ ಸ್ಟೇಷನ್. ನೀವು ನೋಡ್ತಾ ಇರ್ಬೋದು ಸ್ಟೇಷನ್. ಇದೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್. ಸೊ ನಮ್ಮ ಟ್ರೈನ್ ಇಲ್ಲಿ ಅದು ಬಂದು 4:40 ಇರೋದು. ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಬೇರೆದೆಲ್ಲ ಆಗ್ತಿದೆ, ನಮ್ದು ಆಗುತ್ತೆ. ಅದು ಬಂದು 9ನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಅಂತ ಹೇಳ್ತಿದ್ರು. ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀನಿ ಆಕ್ಚುಲಿ ಈಗ. ಸೊ ರೈಲ್ವೆ ಸ್ಟೇಷನ್ ಅಂತ ಬಂದರೆ ಲಾಸ್ಟ್ ಟೈಮ್ ನಾನು ನಮ್ಮ ಹುಡುಗ ತಿರುಪತಿ ಹೋದಾಗೆ ಬಂದಿದ್ದು. ಅದಾದ್ಮೇಲೆ ನಾವು ಮತ್ತೆ ಬಂದಿಲ್ಲ. ಸೊ ಎಲ್ಲ ನೋಡ್ಬೋದು. ನಂದು ನಾನು ಇವಾಗಿರೋದು ಪ್ಲಾಟ್ಫಾರ್ಮ್ 1 ಸೊ ನಾನು ಹೋಗ್ಬೇಕಾದ್ದು ಪ್ಲಾಟ್ಫಾರ್ಮ್ 9. ಆಕ್ಚುಲಿ ಅಲ್ಲಿ ಕ್ರಾಸಿಂಗ್ ಹಾಕಿದ್ದಾರೆ ಅನ್ಸುತ್ತೆ ಮೇ ಬಿ. ಸೊ ಲೇಟ್ ಆಗ್ತಿದೆ. ನಾನು ಇವಾಗ ಕಂಪಾರ್ಟ್ಮೆಂಟ್ಗೆ ಬಂದಿದ್ದೀನಿ, ಬಟ್ ನಮ್ಮ ಟ್ರೈನ್ ಅಂತೂ ತುಂಬ ಲೇಟ್ ಆಗಿ ಬರ್ತಿದೆ. ಆ್ಯಕ್ಚುಲಿ 3:57 ಬರಬೇಕಾಗಿದೆ, ಈಗ 4:20 ತೋರಿಸ್ತಿದೆ. ನಾನು ಹೇಳಿದ್ನಲ್ಲ, ಕ್ರಾಸಿಂಗ್ ಎಲ್ಲ ಆಗಿರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು ನಾನು. ಅಂತೂ ಇಂತೂ ಟ್ರೈನು 20 ನಿಮಿಷ ಲೇಟಾಗೆ ಬಂದೇ ಬಿಡ್ತು. ನಾನು ಕೊನೆಗೂ ನಮ್ಮ ಅಕ್ಕ ಇರೋ ಜಾಗ ಕಂಡಿಡಿದೆ. ಸೊ ಒಳಗಡೆ ನಮ್ಮ ಅಕ್ಕ ಇದ್ದಾರೆ ನೋಡಿ. ಇವಾಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಒಳಗಡೆ. ಫೈನಲಿ ನಮ್ಮ ಅಕ್ಕನ ನಾನು ಭೇಟಿ ಆದೆ. ಸೊ ನಮ್ಮದು ಸೀಟ್ ಬಂದು ಇಲ್ಲೇ ಇರೋದು. ನಮ್ಮ ಅಚ್ಚು ನೋಡಿದ್ರೆ ಎಲ್ಲೋ ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಅಲ್ಲಿ, ತಿಂಡಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ. ಟೈಮ್ ಇವಾಗ 4:40 ಆಯಿತು. ಸೊ ನಮ್ಮ ಗಾಡಿ ಹೊರಡಕ್ಕೆ ಶುರು ಆಯಿತು. ಅಚ್ಚು ಹೊಡಿತಾ ಇದ್ದಾನೆ. ಹೆಂಗ್ ಆಪರೇಟ್ ಮಾಡ್ತಾನೆ ಗೊತ್ತಾ ಅಭಿ ಮೊಬೈಲ್ ಎಲ್ಲ. ನಮ್ಮ ಟಿಕೆಟ್ ಚೆಕ್ಕಿಂಗ್ಗೆ TT ಸರ್ ಬಂದೇ ಬಿಟ್ರು. ಅವ್ರು ಆ್ಯಕ್ಚುಲಿ ನಮ್ಮ ಅಣ್ಣವ್ರ ಫ್ರೆಂಡು ಕೂಡ. ಕನ್ನಡ ಬರುತ್ತೆ ಅವ್ರಿಗೆ, ಇಲ್ಲಲ್ಲ? ಅಂತೂ ಇಂತೂ ನಾವೀಗ AC ಕೋಚಿಗೆ ಬಂದಿದ್ದೀವಿ. ನಮ್ಮ ಅಕ್ಕನಿಂದ ಬಂದಿದ್ದಾರೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು AC ಕೋಚಲ್ಲಿ ಬಂದಿರೋದು.
ಸೊ ಅದು ಇವ್ರ ಕಡೆಯಿಂದ ಅವ್ರು ಯಾವಾಗೂ ನಾನು ಕೃತಜ್ಞತೆ ಹೇಳಬೇಕು. ಏನ್ ಅನ್ಸ್ತಿದೆ ಅಕ್ಕ? ಆಕ್ಚುಲಿ ನಂಗೆ ಫುಲ್ ಖುಷಿ ಆಗ್ತಿದೆ. ಯಾಕೆ ಅಂತಂದ್ರೆ ನಾನು ಮಂತ್ರಾಲಯಗೆ ನನ್ನ ಮಗಳಿಗೆ 2 years ಇರ್ಬೇಕಾದ್ರೆ ನಾನು ಹೋಗಿದ್ದು. ಬಟ್ ಇವಾಗ ಮಗನ್ 3 years ಆಗಿದೆ, ಇವಾಗ ಹೋಗ್ತಿದೀನಿ. ಅಂದ್ರೆ ಒಂದ್ 8 ವರ್ಷ ಗ್ಯಾಪ್ ಇದೆ ಮಂತ್ರಾಲಯ ಹೋಗಿ. ಆಕ್ಚುಲಿ ನಾನು ಅವಾಗೂ ಅವ್ರ ಜೊತೆನೇ ಇದ್ದೆ, ಇವಾಗೂ ಅವ್ರ ಜೊತೆನೇ ಇದ್ದೀನಿ, ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಇಲ್ಲ ಈ ಗ್ಯಾಪಲ್ಲಿ ನಂಗೆ ತುಂಬಾ ಸತಿ ಹೋಗಿ ಬಂದೀನಿ. ಬಟ್ ಇವರು 8 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದು 8 ವರ್ಷಕ್ಕೆ ಬರ್ತಿದ್ದಾರೆ. ನೆಕ್ಸ್ಟ್ ಪ್ಲಾನ್ ಇನ್ನೊಂದು 8 ವರ್ಷಕ್ಕೆ ಇರ್ಬೇಕೇನೋ ಮೇ ಬಿ. ಟೈಮ್ ಇವಾಗ 9 ಗಂಟೆ ಆಯಿತು, ಊಟ ಟೈಮ್ ಬಂದೇ ಬಿಡ್ತು. ಇವೆಲ್ಲ ನಮಗೆ ನಾನು ಎಲ್ಲಿ ನಿಮ್ಗೆ ಅವಾಗ ಟಿ ಸರ್ ತೋರಿಸೋದ್ನಲ್ಲ, ಪೂರ್ಣಚ ಸರ್ ಅಂತ ಅವ್ರ ಹೆಸರು. ಸೊ ಅವ್ರ ಕಡೆಯಿಂದನೇ ಇದು ಊಟ ಎಲ್ಲ ಬಂದಿದ್ದು ನಮಗೆ. ನಮ್ಮ ಅಚ್ಚು ಚಿಪ್ಸಲ್ಲಿ ಕ್ಯಾಚ್ ಆಡ್ತಾವನೆ. ಅಂಗಾಡಿ ನಮ್ಮ ಮಂತ್ರಾಲಯ ರೋಡ್ ಬಂದೇ ಬಿಡ್ತು. ಸೊ 12:10 ಬಂದಿದೆ ಮಂತ್ರಾಲಯ ರೋಡ್ಗೆ. ಅಜ್ಜಿ ನೋಡ್ಕೊಂಡು ಕೂದ್ಲು ಇವಾಗ ಇಷ್ಟೇ, ನಾಳೆ ಬೋರ್ಡು. ಗೈಸ್ ಈಗ ತಾನೇ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಇಳಿದಿದ್ದೀವಿ. ಸೊ ಇವಾಗ ಏನಂದ್ರೆ ನಾವು ಆ ಕಡೆ ಹೋಗಿ, ನಾವಿನ್ನು ಈ ಕಡೆ ಇದ್ದೀವಿ, ಆ ಕಡೆಗೆ ಹೋಗಿ ಆಟೋ ಎಲ್ಲ ಇರುತ್ತೆ. ಆಟೋದಿಂದ ಇವಾಗ ಮಂತ್ರಾಲಯ ರೋಡಲ್ಲಿ ಇದ್ದೀವಿ. ಆ ಕಡೆ ಮಂತ್ರಾಲಯ ದೇವಸ್ಥಾನ ಹತ್ರ ಹೋಗ್ಬೇಕು. ನಾವು ಬರ್ತಿದ್ದಂಗೆ ಆಟೋರೆಲ್ಲ ಕರೆದ್ರು, ಆಟೋ ಎಲ್ಲ ಬುಕ್ ಆಯಿತು. ಬಟ್ ಏನಂದರೆ ಲಾಸ್ಟ್ ಟೈಮ್ ಬಂದಾಗಿಂದ ಈ ಟೈಮ್ ಬರುವಾಗ ಸಖತ್ ಡೆವಲಪ್ಮೆಂಟ್ ಆಗಿದೆ. ನೋಡಿ ಲೈಟ್ ಹೆಂಗೆ ಕಾಣಿಸ್ತಿದೆ, ಸಕ್ಕದಾಗಿ ಕಾಣಿಸ್ತಿದೆ. ಇವಾಗ ನಾವು ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸುಮಾರು ಒಂದು 20-25 ನಿಮಿಷ ಆಗುತ್ತೆ. ಫೈನಲಿ ನಾವು ಒಂದು ಕಾಲಿಗೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಇವಾಗ ನಾವು ರೂಮ್ ಹುಡ್ಕೋಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಣ್ಣ ಎಲ್ಲ. ಈಗ ಟೈಮ್ 1:30. ನಾವು ನಮ್ಮ ಅಣ್ಣ ರೂಮ್ಗೆ ಅಲ್ಲಾಡ್ತಾ ಇದ್ದೀವಿ. ಸೊ ಎಲ್ಲ ಕಡೆನೂ ಆನ್ಲೈನ್ ಅಂತವ್ರೆ. ಆದರೂ ಲಾಸ್ಟ್ ಟೈಮ್ ಇವರು ರೀಸೆಂಟಾಗಿ ಬಂದು ಹೋಗಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ರಂತೆ, ಮಾಡೋದ್ ರೂಮೇ. ಸೊ ಒಂದ್ಸತಿ ವಿಚಾರಿಸೋಣ ಅಂತ ಹೋಗ್ತಾ ಇದ್ದೀವಿ. ನಮಗೆ ಕೊನೆಗೂ ರೂಮ್ ಸಿಕ್ತು, ಅದು ಈ ಜಾಗದಲ್ಲಿ. ಸೊ ಎಲ್ಲರೂ ಈಗ ಹೊರಟಿದ್ದೀವಿ ರೂಮ್ಗೆ. ಅಂತೂ ಇಂತೂ ನಮ್ಮ ಅಣ್ಣ ID ಕಾರ್ಡ್ ಕೊಟ್ಟು ರೂಮ್ ಸಿಕ್ಕೈತೆ. ರೂಮ್ ಅಂತೂ ಮಸ್ತಾಗೈತೆ, ಆರಾಮಾಗಿ ಕೊಡ್ಬೋದು. ಇದೇ ಬೆಡ್ಡು, ಒಳ್ಳೆ ನಿದ್ದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ವಿಷಯ ಏನಪ್ಪ ಅಂದರೆ, ನಮ್ಮ ಅಚ್ಚುಗೆ ಮುಡಿ ಕೊಡಕ್ಕೆ ಹೋಗ್ತಾ ಇದ್ವಿ. ಬಂದಿದ್ದ ಕಾರಣನೇ ಅದು, ಅವನಿಗೆ ಮುಡಿ ಕೊಡಬೇಕು ಮತ್ತು ರಾಯರ ಸೇವೆ ಮಾಡಬೇಕು ಅಂತ. ಸೊ ಇವಾಗ ನಾವು ಮುಡಿ ಕೊಡಕ್ಕೆ ಹೋಗ್ತಾ ಇದ್ವಿ. ನಮ್ಮ ಬಿಫೋರ್ ಅಚ್ಚು ಹಿಂಗಿರ್ತಾನೆ, ಆಫ್ಟರ್ ಅಚ್ಚು ಹಿಂಗಾಯ್ತಾನೆ. ಬನ್ನಿ ನೋಡೋಣ ಅಂತೆ. ತುಂಬ ಮಕ್ಳುಗಳು ಮುಡಿ ಕೊಡ್ಬೇಕಾದ್ರೆ ಹೇಳ್ತಾರೆ, ಬಟ್ ನಮ್ಮ ಅಚ್ಚು ಒಂದು ಡ್ರಾಪ್ ನೀರು ಹಾಕಿಲ್ಲ. ಹಂಗೆ ನೋಡಿ ಹೆಂಗೆ ಕೂತಿದ್ದಾನೆ, ದೇವ್ರ ಥರ ಕೂತಿದ್ದಾನೆ. ನಮ್ಮ ಅಚ್ಚುಗೆ ಮುಡಿ ಕೊಟ್ಟಾಯ್ತು. ಮುಡಿ ಕೊಟ್ಟಾದ್ಮೇಲೆ ಯಾವ ಥರ ಕಾಣಿಸ್ತದೆ ನೋಡಿ. ಅಚ್ಚು ನೋಡಿಲ್ಲಿ, ಅಚ್ಚು ಅಲ್ಲಿ ಏನು ಅಚ್ಚು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ನಾ ಕಡೆ ನೋಡ್ತಾನೆ. ಸೊ ನಾವಿವಾಗ ಹೋಗ್ತಾ ಇದೀವಿ ಹೊಳೆ ಹತ್ರ. ಹೊಳೆಲಿ ನೀರೇ ಇಲ್ಲ ಅನ್ಸುತ್ತೆ, ಮೇ ಬಿ ಇಲ್ಲಿಂದಾನೇ ಕಾಣಿಸ್ತಾ ಇತ್ತು ಒಂಚೂರು ನೀರಿಲ್ಲ ಅಂತ. ಬಟ್ ಇನ್ನೂ ಹತ್ರ ಹೋಗ್ತೀವಿ ಬನ್ನಿ. ಹೊಳೆಲಂತೂ ನೀರೇ ಇಲ್ಲ. ಆಕ್ಚುಲಿ ನಾನು ರೀಸೆಂಟ್ ಆಗಿ ತುಂಗಭದ್ರಾ ಡ್ಯಾಮ್ ನೋಡಿದೆ, ಅಲ್ಲಿ ತುಂಬಾ ನೀರು ಬರ್ತಾ ಇತ್ತು. ಬಟ್ ನೀರಂತೂ ಇಲ್ಲ ಅನ್ಸುತ್ತೆ. ನೀರಂತೂ ಇಲ್ವೇ ಇಲ್ಲ. ಗೈಸ್ ಫೈನಲಿ ರೆಡಿಯಾಗಿ ನಾವಿವಾಗ ರಾಯರ ದರ್ಶನಕ್ಕೆ ಹೋಗ್ತಾ ಇದೀವಿ. ಇಷ್ಟೊತ್ತಾಯ್ತು ರೆಡಿ ಆಗೋಷ್ಟರಲ್ಲಿ, ಯಾಕಂದ್ರೆ ನಮ್ಮ ಅಚ್ಚು ಮುಡಿಗೆಲ್ಲ ಕೊಡಬೇಕಿತ್ತು. ಸೊ ಅದಕ್ಕೆ ಇಷ್ಟೊತ್ತಾಯ್ತು ಅದಕ್ಕೆ. ಇವಾಗ ಹೋಗೋದು ರಾಯರ ದರ್ಶನ ಮಾಡೋಕ್ಕೆ. ಬನ್ನಿ ನಿಮಗೂ ಆ ರಾಯರ ದರ್ಶನ ಮಾಡಿಸ್ತೀನಿ. ದೇವಸ್ಥಾನ ಹತ್ತತ್ರ ಬಂದು, ಸೊ ಅಕ್ಕನಿಗೆ ಹೂವು ಇರಲಿಲ್ಲ, ಅದಕ್ಕೆ ಅಣ್ಣ ಹೂವು ತಗೊಟ್ಟು ಹೂವು ಮುಡಿಸ್ತಿದ್ದಾರೆ. ಹೂವು ಇಲ್ಲ ತಲೆಯಲ್ಲಿ ಅಂತ. ವಿಷಯ ಏನಪ್ಪ ಅಂದರೆ, ಮೊದಲು ನಾವು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಆ ಊರಿನ ಗ್ರಾಮ ದೇವತೆ ಆ ಮಾಂಚಾಲಮ್ಮನವ್ರನ್ನ ದರ್ಶನ ಮಾಡಬೇಕಂತೆ.
ನಾವು ದರ್ಶನ ಮಾಡಿ ಹಣೆಲ್ಲ ಕಾಲು ಹೊಡೆದಿತ್ತು. ಸೊ ಅಲ್ಲೇ ಬಟ್ಟೆ ಇಕ್ಕವ್ರು ಬಂದಿದ್ದರು. ನಾವೆಲ್ಲ ಬಟ್ಟೆ ಇಕ್ಸ್ಕೊಂಡು ಸೀದಾ ನಾವು ಕ್ಯೂಗೆ ಹೋದೋ. ಕ್ಯೂಯಲ್ಲಿ ಅಷ್ಟು ಜನ ಇರಲಿಲ್ಲ ಆ್ಯಕ್ಚುಲಿ, ಯಾಕೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಕ್ಯೂಲಿ ಅಷ್ಟು ಜನ ಇರಲಿಲ್ಲ, ಸೊ ಕಮ್ಮಿ ಇತ್ತು. ಆದಷ್ಟು ನಾವು ಫಾಸ್ಟಾಗಿ ಹೋಗೋದು. ಗೈಸ್, ಇವಾಗ ಏನು ನಾವು ಇದು ಒಳಗಡೆ ನೋಡ್ತಾ ಇದ್ದೀವಿ ಇವೆಲ್ಲ, ಆ್ಯಕ್ಚುಲಿ ಇದು ನನಗೆ ಫಸ್ಟ್ ಟೈಮು. ಸಖತ್ತು ಜನ ಏನೋ ಕ್ರೌಡ್ ಆದಾಗ ಈ ಥರ ಸೇಮ್ ತಿರುಪತಿ ರೇಂಜಲ್ಲೇ ಮಾಡ್ತಿದ್ದಾರೆ ನೋಡಿ. ಕ್ಯೂ ಎಲ್ಲ ಅಕಸ್ಮಾತ್ ಏನೋ ಜನ ಜಾಸ್ತಿ ಇದ್ದಾಗೆಲ್ಲ ಈ ಕಡೆ ಕ್ಯೂ ಎಲ್ಲ ಇರುತ್ತೆ. ಬಟ್ ಏನು ಇವತ್ತು ಸೋಮವಾರ ಇದರಿಂದ ಸ್ವಲ್ಪ ಕಮ್ಮಿ ಇದ್ದಾರೆ. ಬಟ್ ನಾವೇನಾರ ವೀಕ್ ಡೇಸಲ್ಲಿ ಏನೋ ಬಂದಿದ್ರೆ ಸೊ ಸಖತ್ ಜನ ಇದ್ದು ಇಲ್ಲೆಲ್ಲ ನಿಂತ್ಕೋಬೇಕಾಗಿತ್ತು. ಗೈಸ್, ಫೈನಲಿ ನಮ್ಗೆ ದರ್ಶನ ಎಲ್ಲ ಆಯ್ತು. ಬಟ್ ಒಂದ್ ಬೇಜಾರು ಏನಂದ್ರೆ ಸುಬುಧೇಂದ್ರ ತೀರ್ಥ ಅವರು ನಮ್ಗೆ ಸಿಕ್ಕಿಲ್ಲ. ಸೊ ನಮ್ಮ ಅಣ್ಣ 2 ಸತಿ ಮಾಡಿದ್ದಾರೆ. ನಮ್ದು ಸ್ವಲ್ಪ ಸೇವೆ ಎಲ್ಲ ಇತ್ತು, ಆ ಕಾರಣಕ್ಕೆ ಲೇಟ್ ಆಯ್ತು. ಅಕ್ಕ, ದರ್ಶನ ಚೆನ್ನಾಗೈತೆ ಅಕ್ಕ? ರಾಘವೇಂದ್ರ ಸ್ವಾಮಿ ದರ್ಶನ ತುಂಬಾ ಚೆನ್ನಾಗಾಯ್ತು. ರಾಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ, ಮತ್ತೆ ಎಲ್ಲರ ಮೇಲೂ ಇರ್ಲಿ ಅಂತ ಕೇಳ್ಕೊತೀನಿ. ಮೇಲೆ ನಮ್ಮಲ್ಲಿ ಎಲ್ಲರ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ನಾನು ಏನ್ ಕೇಳ್ಕೊತೀನಿ ಅಂದ್ರೆ ಪುನರ್ ದರ್ಶನ ಪ್ರಾಪ್ತಿರಸ್ತು ಅಂತ ಕೇಳ್ಕೊತೀನಿ. ಮತ್ತೆ ರಾಯರ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಇನ್ನೊಂದು ವಿಷಯ ಏನಂದ್ರೆ ನಾನು ಮತ್ತೆ 2 ವಾರ ಆದ್ಮೇಲೆ ಆರಾಧನೆಗೆ ಮತ್ತೆ ಬರ್ತೀನಿ. ಗೈಸ್, ನಾವಿವಾಗ ಹೋಗ್ತಾ ಇದೀವಿ ಪ್ರಸಾದಾಗೆ, ರಾಯರ ಪ್ರಸಾದಾಗೆ. ಸೊ ಇಲ್ಲೇನೋ ಜನ ಏನೋ ಕಮ್ಮಿ ಇದ್ರು ನಾವು ಹೋದಾಗ, ಬಟ್ ಊಟದಲ್ಲಿ ಏನೋ ಗೊತ್ತಿಲ್ಲ. ಅಲ್ಲಿ ಹೆಂಗೆ ಅಂದ್ರೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಮ್ದು ದರ್ಶನ ಎಲ್ಲ ಆಗೋದ್ರಿಂದ ಪ್ರಸಾದ ತಗೊಳಕ್ ಹೋಗ್ತಾ ಇದೀವಿ. ನೆಕ್ಸ್ಟು ಸ್ವಲ್ಪ ಶಾಪಿಂಗು, ಆನಂತರ ಬಿಚ್ಚಾಲೆ, ಪಂಚಮುಖಿ ಎಲ್ಲ ಹೋಗ್ಬೇಕು. ನೋಡೋಣ ಬನ್ನಿ, ನಾವು ಹೋಗ್ತೀವಿ, ನಿಮ್ಗೂ ತೋರಿಸ್ತೇವೆ. ಈ ಜಾಗದಲ್ಲಿ ರಾಯರಿಗೆ ಸಂಬಂಧಪಟ್ಟಿದ್ದ ಎಲ್ಲ ಥರದ್ದು ಐಟಮ್ ಸಿಗುತ್ತೆ. ಈಗ ರಾಯರ ಫೋಟೋ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಅದು ಲಡ್ಡು ಮತ್ತು ಕೈ ಕಟ್ಟೋ ದಾರ, ನೀವು ನೋಡ್ತಾ ಇರ್ಬೋದು, ಎಲ್ಲ ಥರ ಐಟಮ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಅಲ್ಲಿಂದ ನಾವು ಬಂದಿದ್ದೆ ಭೋಜನ ಶಾಲೆಗೆ. ಸೊ ಅವ್ರು ಟೈಮಿಂಗ್ಸ್ ಕೊಟ್ಟಿದ್ದಾರೆ 11:30 2 ಗಂಟೆ ಗಂಟ, ಸಂಜೆ 7 ರಿಂದ 9 ಗಂಟೆ ಗಂಟ ಅನಿಸುತ್ತೆ ಮೇ ಬಿ. ಇಲ್ಲೂ ಜನ ಅಷ್ಟಿರಲಿಲ್ಲ, ನಾವು ಬೇಗ ಹೋಗ್ದೋ. ನಮ್ಮ ಅಚ್ಚು ನಮ್ಮ ಅಕ್ಕ ಕರ್ಕೊಬರ್ತಿದ್ದಾರೆ ಕೈ ಹಿಡ್ದು. ನಮಗೆ ಸಿಕ್ತು ಪ್ರಸಾದ. ಫೈನಲಿ ನಾವು ತಿಂತಾಯಿದ್ದೀವಿ. ಅಲ್ಲಿ ನಮ್ಮ ಅಕ್ಕ ಅಚ್ಚುಗೊಂದು ತುತ್ತು, ಅವರೊಂದು ತುತ್ತು ತಿಂದು ಪ್ರಸಾದನ ಖಾಲಿ ಮಾಡ್ತಿದ್ದಾರೆ. ರಾಯರ ಪ್ರಸಾದ ಎಲ್ಲ ಅದ ಸ್ವೀಕರಿಸ್ತು, ಅನ್ನ ಸಾಂಬಾರು ಮತ್ತು ಪಾಯಸ, ಮೊಸರನ್ನ ಎಲ್ಲ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಪರಿಮಳ ಪ್ರಸಾದ ತಗೊಳಕ್ಕೆ. ಸಖತ್ತು ಸುತ್ತೈತೆ, ಬಿಸಿಲು, ಹೆವಿ ಬಿಸಿಲು ಐತೆ. ಇಲ್ಲೇ ಪರಿಮಳ ಪ್ರಸಾದ ಕೊಡೋ ಜಾಗ. ಪರ್ ಪರ್ಸನ್ ಬರೀ 2 ಪೀಸ್ ಅಂತ ಕೊಡೋದು. ನಾನು ತಗೊಂಡಿದ್ದೀನಿ ನೋಡಿ. ಇಷ್ಟು ಕೊಟ್ಟರೆ ಬರೀ ಒಬ್ರಿಗೆ ಇಷ್ಟು ಕೊಡ್ತಾರೆ. ನೆಕ್ಸ್ಟು ನಾವು ರೂಮ್ ಕಡೆ ಹೋಗ್ತಿದ್ದಂಗೆ ಕಲ್ಯಾಣಿ ಸಿಕ್ತು. ಸೊ ಆರಾಧನೆಗೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಚ್ಚು ತುಂಬ ಆಟ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ನಮ್ಮ ಅಕ್ಕ ಮೊಬೈಲ್ ಕೊಟ್ಬಿಟ್ಟು ಕುಣಿಸಿದ್ದಾರೆ ನೋಡಿ, ಹೆಂಗೆ ನೋಡ್ತಿದ್ದಾನೆ. ಫೈನಲಿ ನಾವು ಚೆಕ್ಔಟ್ ಮಾಡಿ ಪಂಚಮುಖಿ ಕಡೆ ಹೋಗ್ತಾ ಇದೀವಿ. ಬನ್ನಿ, ನಮ್ಮ ಅಕ್ಕ ಇವತ್ತು ಎಷ್ಟೋ ದಿನದ ಮೇಲೆ ಬಂದಿರೋದು, ಅವ್ರನ್ನ ಕೇಳೋಣ. ಏನಕ್ಕೆ ಅನ್ಸ್ತೈತೆ? ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದು ತುಂಬಾ ಖುಷಿ ಆಯ್ತು. ಇವಾಗೆಲ್ಲ ಹೊರಡ್ತಿದ್ದೀವಿ. ನನ್ ಮಗ 1 ಲೆವೆಲ್ಗೆ ಸ್ವರ್ಗ ತೋರಿಸಿದ್ದೇನೆ. ನೆಕ್ಸ್ಟ್ ಒಂದ್ ದೊಡ್ಡವನಾದ್ಮೇಲೆ ಮತ್ತೆ ಕರ್ಕೊಂಡ್ ಬರೋದು ನಾನು ಮಾತ್ರ. ಮಂತ್ರಾಲಯದಲ್ಲಂತೂ ದಿನೇ ದಿನೇ ಡೆವಲಪ್ಮೆಂಟ್ ಆಗ್ತಾನೆ ಇದೆ. ನೀವು ನೋಡ್ತಾ ಇರ್ಬೋದು, ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇರಲ್ಲ. ಆಯ್ತಾ, ನಿನ್ನೆ ಮುಳುಗ್ತಾವನೆ. ಆಟೋಲೆಲ್ಲ ಫುಲ್ಫಿಲ್ ಆಯಿತು. ಸೊ ಇವಾಗ ನಾವು ಮಂತ್ರಾಲಯ ಬಿಟ್ಟು ಹೊರಡ್ತಿದ್ದೀವಿ. ಗೈಸ್, ನಾವಿವಾಗ ಬಂದಿದ್ದೀವಿ ಅಭಯ ಆಂಜನೇಯ ಟೆಂಪಲ್ಗೆ. ಸೊ ಇದು ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಬಿಚ್ಚಾಲೆಗೆ. ಅದ್ರ ನೆಕ್ಸ್ಟ್ ಪಂಚಮುಖಿ ಹೋಗ್ತೀವಿ. ಆ ಪಂಚಮುಖಿ ಹತ್ರನೇ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ, ಅದನ್ನು ಕವರ್ ಮಾಡಬೇಕು. ಆ ನಂತರ ನಾವು ಈಗ ಬಿಚ್ಚಾಲೆಗೆ ಬಂದಿದ್ದೀವಿ. ಸೊ ಎಲ್ಲಿ ನೋಡಿದ್ರು ನೀರೇ ಇಲ್ಲ ನೋಡಿ. ನೀರು ಎಷ್ಟು ಕಮ್ಮಿ ಇದೆ. ನೀರಿದ್ರೆ ನೋಡೋಕ್ಕೆ ಚಂದ. ಯಾರ್ಯಾರು ಏನೇನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಬೋರ್ಡಲ್ಲಿ ಹಾಕಿದರೆ ಅದು ನೀವು ನೋಡ್ಬೋದು. ಆ ನಂತರ ಬಂದಿದೆ ನಾವು ಅಪ್ಪರ್ಣಾಚಾರ್ಯವರ ಮನೆಗೆ. ಸೊ ಇಲ್ಲಿ ಏನು ಜಾಗ ನೋಡಿದ್ರೋ ಅಲ್ಲಿ ರಾಯರು ಸುಮಾರು 12 ರಿಂದ 13 ವರ್ಷ ಕಾಲ ಇಲ್ಲೇ ವಾಸ ಮಾಡ್ತಿದ್ರು. ಈ ಫೋಟೋಗಳಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆವರೆಗೂ ನೋಡಿದ್ರೆ ಅಲ್ಲಿ ಫುಲ್ ಡೀಟೇಲ್ಸ್ ಇದೆ, ನೀವು ತಿಳ್ಕೊಬೋದು ಅದನ್ನು. ಸ್ವತಃ ರಾಘವೇಂದ್ರ ಸ್ವಾಮಿ ಅವರೇ ಪೂಜೆ ಮಾಡ್ತಿದ್ದ ವಿಠಲನ ವಿಗ್ರಹ ಇದು.
ಅದನ್ನೆಲ್ಲ ಕವರ್ ಮಾಡಿ ನಾವು ಬಂದಿದ್ದೆ ಪಂಚಮುಖಿಗೆ. ಸೊ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿದ್ದಾರೆ. ಆನಂತರ ಈ ಎಂಟ್ರೆನ್ಸ್ ಕೊಡ್ತಿದ್ರು, ಬಟ್ ಈ ಕಡೆ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ಈ ಇಂದ ಸೈಡಲ್ಲಿ ಕೊಟ್ಟಿದ್ದಾರೆ. ದೇವ್ರು ನೋಡ್ತಾ ಇರ್ಬೋದು, ಒಳಗಡೆ ದೇವರು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಒಂದು ಫೋಟೋ ಇತ್ತು, ಅದನ್ನು ಮಾತ್ರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ನೀವೇನು ಕಲ್ಲಿನ ನೋಡ್ತಾ ಇದ್ದೀವಿ ಅದು ಆಂಜನೇಯಂದು ಹಾಸಿಗೆ ಅಂತ ಹೇಳ್ತಾರೆ, ಇದು ಫ್ಲೈಟ್ ಅಂತ ಹೇಳ್ತಾರೆ. ಸೊ ನೋಡಿ ಹೆಂಗಿದೆ ಪ್ರಕೃತಿ ವಿಸ್ಮಯ, ನೋಡೋಕ್ಕೆ ಸಖತ್ತಿದೆ. ಇದೆ ಆಂಜನೇಯನ ಹಾಸಿಗೆ ಅಂತಾರೆ. ಆನಂತರ ಹಂಗೆ ಹೋಗ್ತಾ ಹೋಗ್ತಾ ಅಲ್ಲೊಂದು ಹಿಂದೆಗಡೆ ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮೀ ತಾಯಿನೂ ದರ್ಶನ ಮಾಡೋಣ ಅಂತ ನಾವು, ನಮ್ಮ ಅಕ್ಕ, ನಮ್ಮ ಅಣ್ಣ, ಪಾಪು ಎಲ್ಲ ಹೋದ್ವು. ಸೊ ಅಲ್ಲಿ ಕೋತಿಗಳು ಅಟ್ಯಾಕ್ ಮಾಡ್ತಿದ್ವು, ಬಟ್ ನಮ್ಮ ಅಕ್ಕ ತುಂಬ ಹೆದರ್ಕೊಂಡ್ರು. ಈಗ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಎಲ್ಲ ಥರದ್ದು ಟೆಂಪಲ್ ರನ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಸ್ಟೇಷನ್ ಹತ್ರ. ಸೊ ಹೊಟ್ಟೆ ಊಟ ಬೇಕಲ್ವಾ, ಅದಕ್ಕೆ ಪಾರ್ಸೆಲ್ ಮಾಡಿಸ್ಕೊಂಡು ಹೋಗಿ ಬಂದಿದ್ದೀನಿ. ನಾನು ಪ್ರತಿ ವರ್ಷವೂ ಬಂದಾಗೆಲ್ಲ ಮಿಸ್ಸೇ ಇಲ್ಲ ಇಲ್ಲಿ ಪಡ್ಡು ತಿನ್ನೋದು. ಸೊ ಈ ಸತಿನೂ ಪಡ್ಡು ತಿಂದಿದ್ದೀನಿ. ಅಚ್ಚು ಅಂತೂ ಸಖತ್ ರೋದನೆ ಕೊಟ್ಟ. ಅವ್ರ ಅಜ್ಜಿ ಹತ್ರ ಕೂಸುಮಟ್ಟೆ ಮಾಡಿಕೊಂಡ್ರು, ನೋಡಿ ಇಳ್ಕೊಂಡು ಹೋಯ್ತಾ ಅವನೇ ಅವ್ನ ಪಾಡ ಅವನಿಗೆ. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಹತ್ರ ಬಂದು, ನಮ್ಮ ಟ್ರೈನ್ ಇರೋದು ಮಿಡ್ನೈಟ್ 12 ಗಂಟೆಗೆ. ಸೊ ಈ ವ್ಲಾಗು ಇಲ್ಲಿಗೆ ಫೈನಲ್ ಆಗುತ್ತೆ. ಈ ನಮ್ಮ ಜರ್ನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.